ಇವತ್ತಿನ ಈ ವಿಡಿಯೋದಲ್ಲಿ HDFC ಬ್ಯಾಂಕ್ನಲ್ಲಿ ನೀವು ಆನ್ಲೈನ್ ಮುಖಾಂತರ ನೀವು ಯಾವ ರೀತಿಯಾಗಿ ಒಂದು ಕಡಿಮೆ ಅಮೌಂಟಿನ ಒಂದು ಮೇಂಟೈನ್ ಬ್ಯಾಲೆನ್ಸ್ ಮಾಡುವಂಥ ಒಂದು ಅಕೌಂಟನ್ನು ಓಪನ್ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಇವತ್ತು ಅಕೌಂಟ್ ಓಪನ್ ಮಾಡ್ತಾ ಇರೋದು DG ಯೂತ್ ಸೇವಿಂಗ್ ಅಕೌಂಟ್ ಅಂತೇಳಿ. ನೀವು ಏನಾದರೂ ಸಿಟಿಯಲ್ಲಿದ್ದರೆ, ಅಂದರೆ ಒಂದು ಮೆಟ್ರೋ ಸಿಟಿ, ಅರ್ಬನ್ ಸಿಟಿಯಲ್ಲಿ ಏನಾದರೂ ಇದೆ, ಇಲ್ಲಿ ನೀವು 5000 ಮೇಂಟೈನ್ ಮಾಡೋಕ್ಕಾಗುತ್ತೆ. ನೀವೇನಾದರೂ ಸೆಮಿ ಅರ್ಬನ್ ಅಥವಾ ರೂರಲ್ ಏರಿಯಾದಿದ್ದರೆ ಇಲ್ಲಿ 2500 ಮೇಂಟೈನ್ ಮಾಡಬೇಕಾಗಿರುತ್ತೆ. ಇದು ಏಜ್ ಬಂದುಬಿಟ್ಟು 18 to 25 ಒಳಗಡೆ ಇದ್ದವರಿಗೆ ಮಾತ್ರ ಇದು ಅಕೌಂಟನ್ನು ಓಪನ್ ಮಾಡ್ಬೋದು. ಇಲ್ಲಾಂದರೆ ನೀವು ರೆಗ್ಯುಲರ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ಸೇವಿಂಗ್ ಅಕೌಂಟ್ ಮೇಲೆ. ಈ ಅಕೌಂಟ್ ಓಪನ್ ಮಾಡುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವೇನು ಇದನ್ನ ಓಪನ್ ಮಾಡ್ಬೋದು. ಅದೇ ಲಿಂಕನ್ನು ಕ್ಲಿಕ್ ಮಾಡಿದರೆ ಇದೇ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟ್ ಲಿಂಕನ್ನು ಕೊಡ್ತೇನೆ ನಾನು, ಅಲ್ಲಿಂದ ಹೋಗಿ ಇಲ್ಲಿ ನೋಡುವ ಸೇವಿಂಗ್ ಅಕೌಂಟ್ ಅಂತ ಇದೆ. ಸೇವಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ DG ಯೂತ್ ಸೇವಿಂಗ್ ಅಕೌಂಟನ್ನು ಕಾಣುತ್ತೆ. ಇಲ್ಲಿ ಡೈರೆಕ್ಟ್ ಲಿಂಕನ್ನು ನಿಮಗೆ ಕೊಟ್ಟಿರ್ತೇನೆ, ಅಲ್ಲಿ ನೋಡಿ. ಇದಾದ ನಂತರ ಓಪನ್ ಇನ್ಸ್ಟಂಟ್ ಇರ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಏನಿರುತ್ತೋ ಅದೇ ಮೊಬೈಲ್ ನಂಬರಿಂದ ಇದನ್ನ ಓಪನ್ ಮಾಡಬೇಕು. ಮೊದಲೇದಾಗಿ ನೀವೇನಾಗುತ್ತೆ ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇರಬೇಕು, ಮತ್ತು ಅದೇ ಸೇಮ್ ನಂಬರನ್ನು ಯೂಸ್ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಒಂದು ಪ್ಯಾನ್ ಕಾರ್ಡ್ ಇರಬೇಕು. ಇಲ್ಲ ಅಂದರೆ ನೀವು ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ. ಆನ್ಲೈನಲ್ಲಿ, ಆಫ್ಲೈನಲ್ಲಿ ಮಾತ್ರ ನೀವು ಓಪನ್ ಮಾಡ್ಬೋದು. ನಿಮ್ಮ ಪ್ಯಾನ್ ಕಾರ್ಡ್ ನಿಮಗೆ ಫಿಸಿಕಲ್ ಕಾರ್ಡ್ ಕೂಡ ಇರಬೇಕು ನಿಮ್ಮ ಹತ್ರ, ಆನ್ಲೈನಲ್ಲಿ ಇದ್ದರೆ ಮಾತ್ರ ಅಲ್ಲ. ಯಾಕೆಂದರೆ ಒಂದು ವಿಡಿಯೋ KYC ಮಾಡುವಾಗ ಅದು ಡಾಕ್ಯುಮೆಂಟ್ ಆಗಿ ಅದನ್ನ ಕನ್ಸಿಡರ್ ಮಾಡ್ತಾರೆ, ಆವಾಗ ಬೇಕೇ ಬೇಕು. ಮತ್ತು ಒಂದು ವೈಟ್ ಶೀಟು, ಒಂದು ಬ್ಲ್ಯಾಕ್ ಆರ್ ಬ್ಲೂ ಪೆನ್ ಇದ್ದರೆ ನೀವು ಕಂಪ್ಲೀಟಾಗಿ ನೀವು ವಿಡಿಯೋ KYC ಮಾಡ್ಬೋದು. ಅದನ್ನು ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಇಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತನ್ನು ಹಾಕಿ. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ ಇರುವಂಥದ್ದು ಒಂದು ಫುಲ್ ನೇಮ್ ಹಾಕಿ, ಆಧಾರ್ ಕಾರ್ಡ್ನಲ್ಲಿರುವಂಥದ್ದು ಇಲ್ಲಿ ಮಿಸ್ಟರ್ ಅಂತ ಸೆಲೆಕ್ಟ್ ಮಾಡಿಕೊಂಡು, ಅಥವಾ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫುಲ್ ನೇಮನ್ನು ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಅದನ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಡಿಕ್ಲರೇಷನನ್ನು ಕೊಡಬೇಕು. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವೇನಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇದ್ದರೆ ಇದು ನೀವು ಆಧಾರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಮ್ಮದು ಬೇರೆ ಪ್ಯಾನ್ ಕಾರ್ಡಿಂದ ಓಪನ್ ಮಾಡೋಕ್ಕಾಗಲ್ಲ. ನೀವು ಏನಾದರೂ ಪಾಸ್ಪೋರ್ಟು ಅಥವಾ ಡ್ರೈವಿಂಗ್ ಲೈಸೆನ್ಸು ಮತ್ತು ಇನ್ನಿತರ ಡಾಕ್ಯುಮೆಂಟ್ಸಿಂದ ನೀವೇನಾದರೂ ವೋಟರ್ ID ಇದು ಓಪನ್ ಮಾಡ್ತಾಯಿದ್ರೆ ಇದು ಆಗೋದಿಲ್ಲ. ನೀವು ಬ್ರ್ಯಾಂಚ್ಗೆ ವಿಸಿಟ್ ಮಾಡಬೇಕು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಹಾಕ್ಬೋದು, ಆದರೆ KYC ಮಾತ್ರ ನೀವು ಬ್ರ್ಯಾಂಚ್ಗೆ ಹೋಗಿನೇ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ಇದ್ದರೆ ಕಂಪ್ಲೀಟಾಗಿ ಇಲ್ಲೇ ಸಿಗುತ್ತೆ. ನೀವೇನಾದರೂ DBT ಸರ್ವಿಸ್, ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಇದೇ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡ್ತೀರಾ ಅಂದರೆ ಇಲ್ಲಿ DBT ಸರ್ವಿಸನ್ನು ನೀವು ಆನ್ ಮಾಡ್ಕೋಬೋದು. ನನಗೆ ಬೇಡ, ಈಗ ಆಫ್ ಇಟ್ಟಿದೆ, ನಿಮ್ಗೆ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಇದಕ್ಕೆ, ಆಧಾರ್ ಕಾರ್ಡ್ಗೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ವೆರಿಫೈ KYC ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಾಟಾ ಒಂದು UIDAI ಅಂದರೆ ಒಂದು ಆಧಾರ್ ಕಾರ್ಡ್ ವೆಬ್ಸೈಟಿಂದ ಅದು ಫೆಚ್ ಮಾಡ್ತಾ ಇರುತ್ತೆ. ಅದಾದ ನಂತರ ಇಲ್ಲಿ ನೋಡೋದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಆಧಾರ್ ಕಾರ್ಡ್ದಿಂದ ಫೆಚ್ ಆಗಿ ಇಲ್ಲಿ ಬಂದಿರುತ್ತೆ. ನೀವು ಇಲ್ಲಿ ಲ್ಯಾಂಡ್ ಮಾರ್ಕನ್ನು ಹಾಕ್ಬೋದು, ಮತ್ತು ಇಲ್ಲಿ ಸ್ಟೇಟನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಏರಿಯಾನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮದು ರೆಸಿಡೆನ್ಸ್ ಅಡ್ರೆಸ್ ನಿಮ್ಮದು ಸ್ವಂತ ಇದೆಯಾ ಇಲ್ಲ ಅಂತ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಸ್ವಂತ ಇದೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಮತ್ತು ಇನ್ನೊಂದು ಏನಾಗುತ್ತೆ ಕಮ್ಯುನಿಕೇಷನ್ ಅಡ್ರೆಸ್ಗೆ ನಿಮ್ಮದು ಕಾರ್ಡು, ಚೆಕ್ ಬುಕ್ಕು, ಪಾಸ್ಬುಕ್ಕು ಎಲ್ಲವೂ ಬರುತ್ತೆ. ಅದಕ್ಕಾಗಿ ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ನಲ್ಲಿ ಇದ್ದರೆ ಸೇಮ್ ಆ್ಯಸ್ ಆಧಾರ್ ಅಂತ ಕ್ಲಿಕ್ ಮಾಡಿ. ಇಲ್ಲ ನೀವು ಬೇರೆ ಕಡೆ ಇದ್ದರೆ, ಸ್ಟೂಡೆಂಟ್ ಇದ್ದರೆ ಬೇರೆ ಕಡೆ ಇರ್ತೀರ ಕಾಲೇಜ್ನಲ್ಲಿ, ಅದನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಯಾವುದೇ ರೀತಿಯಾದ ಹೆಚ್ಚಿನ ಒಂದು ಡಾಕ್ಯುಮೆಂಟ್ಸ್ ಕೇಳೋದಿಲ್ಲ, ಇದು ಅಕೌಂಟ್ ಓಪನ್ ಮಾಡುವಾಗ ಮಾತ್ರ. ಇಲ್ಲಿ ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಾನು ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಇದೆ. ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಹಾಕ್ತೇನೆ. ಹಾಕಿದ ನಂತರ ಇಲ್ಲಿ ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಿಕೊಂಡು ಇಲ್ಲೇನಾಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಅವು ನಿಮ್ಮ ಅಡ್ರೆಸ್ಸಿನ ಒಂದು ಸ್ಟೇಟು ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಒಂದು ಬ್ರ್ಯಾಂಚನ್ನು ಕೇಳ್ತದೆ. ನೀವು ನಿಮ್ಮ ಆಧಾರ್ ಅಡ್ರೆಸ್ಸು ಮತ್ತು ನೀವು ಕಮ್ಯುನಿಕೇಷನ್ ಅಡ್ರೆಸ್ ಕೊಟ್ಟಿರೋ ಬೇಸಿಸ್ ಮೇಲೆ ನಿಮಗೆ ಯಾವ್ಯಾವುದು ಬ್ರ್ಯಾಂಚ್ಗಳು ಇರ್ತಾವಲ್ಲ ನಿಯರೆಸ್ಟು, ಇಲ್ಲಾಂದ್ರೆ ಒಂದು 10 ರಿಂದ 15 ಬ್ರ್ಯಾಂಚ್ ಇರ್ತವೆ ನಿಯರೆಸ್ಟು, ಅದನ್ನ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಹೋಮ್ ಬ್ರ್ಯಾಂಚ್ ಆಗಿ ನಾನು ಇರುವ ಕಮ್ಯುನಿಕೇಷನ್ ಅಡ್ರೆಸ್ನಲ್ಲಿರುವಂಥ ಒಂದು ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ತೇನೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಟಿನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪನ್ನು ಕೇಳುತ್ತೆ. ನೀವೇನಾದ್ರು ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡ್ ಮಾಡಿ, ನೀವೇನಾದರೂ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ಸನ್ನು ಸೆಲೆಕ್ಟ್ ಮಾಡಿ, ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂದು ಈಗ ಸೆಲ್ಫ್ ಎಂಪ್ಲಾಯ್ಡ್ ಇದೆ, ಸೆಲ್ಫ್ ಎಂಪ್ಲಾಯ್ಡನ್ನು ಸೆಲೆಕ್ಟ್ ಮಾಡ್ತೀನಿ. ಮತ್ತು ಇಮೇಲ್ ಅಡ್ರೆಸ್ಸನ್ನು ಹಾಕಿ, ಇಮೇಲ್ ಐ ಡಿ ಹಾಕಿದ ನಂತರ ಒಂದು ಆ್ಯನ್ಯುವಲ್ ಇನ್ಕಮನ್ನು ಹಾಕಿದ ನಂತರ ಸೋರ್ಸ್ ಆಫ್ ಫಂಡನ್ನು ಹಾಕಿ, ಮತ್ತು ಟೈಪ್ ಆಫ್ ಫಾರ್ಮ್ ಹಾಕಿ, ಮತ್ತು ನಿಮ್ಮ ಬಿಸ್ನೆಸ್ ನೇಚರ್ ಏನು ಎಲ್ಲವನ್ನು ಹಾಕಿದ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಅಂತ ಇರುತ್ತಲ್ವ, ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ, ಮತ್ತು ಪ್ಯಾನಲ್ಲಿರೋ ಒಂದು ಸೇಮ್ ನೇಮನ್ನು ಇದೇ ಥರ ಇಲ್ಲಿ ಹಾಕಿದ ನಂತರ ಇಲ್ಲಿ ಇಂಡಿಯನ್ನು ಮತ್ತು ಟ್ಯಾಕ್ಸ್ ಇನ್ ಇಂಡಿಯಾ ಓನ್ಲಿ ಎಲ್ಲವೂ ಸೆಲೆಕ್ಟ್ ಇರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ನೊಮ್ಮೆ ಎಲ್ಲವನ್ನು ನೋಡ್ಕೊಳ್ಳಿ, ಡೀಟೇಲ್ಸನ್ನು ನೋಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಸೇವಿಂಗ್ ಅಕೌಂಟ್ ವೇರಿಯಂಟ್ಗಳನ್ನು ನಿಮಗೆ ಚೂಸ್ ಮಾಡೋಕ್ಕೆ ಹೇಳುತ್ತೆ. ಇದು ಒಂದು ಹೈಯೆಸ್ಟ್ ಅಕೌಂಟ್ ಆಗಿರುವಂಥದ್ದು. ಇದಕ್ಕಿಂತ ಹೈಯರ್ ವೇರಿಯಂಟ್ ಅಕೌಂಟ್ ಇದ್ದಾವೆ, ಆದರೆ ಇದೊಂದು ಬೆಸ್ಟ್ ಅಕೌಂಟು, ಯಾವುದು ಸೇವಿಂಗ್ ಮ್ಯಾಕ್ಸ್ ಅಕೌಂಟು. ಆದರೆ ಇಲ್ಲಿ 25,000 ನೀವು ಮಂತ್ಲಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಅದಕ್ಕಾಗಿ ನಾನು ಏನು ಹೇಳ್ತೇನೆ, ಒಂದು ನೀವೇನಾದರೂ ಯೂತ್ಸ್ ಆಗಿದ್ದರೆ 18 to 25 ಏಜ್ನಲ್ಲಿದ್ದರೆ ಒಂದು ಡಿ ಜಿ ಯೂತ್ ಸೇವಿಂಗ್ ಅಕೌಂಟನ್ನು ಮಾಡ್ಬೋದು. ಇದೊಂದು ಹಾರ್ಡ್ಲಿ 2,500 ನೀವು ಮೇಂಟೈನ್ ಮಾಡಬೇಕು. ನಾನು ಅದನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ. ಸಿಂಗಲ್ ಇದ್ದರೆ ಸಿಂಗಲ್ ಹಾಕಿ, ಮ್ಯಾರಿಡ್ ಇದ್ದರೆ ಮ್ಯಾರಿಡನ್ನು ಹಾಕಿ, ಮತ್ತು ನಿಮ್ಮ ಫಾದರ್ ನೇಮು, ಮದರ್ ನೇಮು ಎಲ್ಲವನ್ನು ಎಂಟರ್ ಮಾಡಬೇಕು. ಫುಲ್ ನೇಮನ್ನು ಎಂಟರ್ ಮಾಡಿದ ನಂತರ ನಿಮ್ಮ ನಾಮಿನಿ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡ್ತಿದ್ರೆ ಈಗಲೇ ಆ್ಯಡ್ ಮಾಡಿ. ಮುಂದೆ ಅದು ನೀವು ಆ್ಯಡ್ ಮಾಡಲೇಬೇಕು. ನೀವು ಈಗಲೇ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನೋ ಅಂತ ಕೊಟ್ಟು ಮುಂದ್ಗಡೆ ನೀವು ಆ್ಯಡ್ ಮಾಡ್ಬೋದು. ನಾನು ಈಗಲೇ ಆ್ಯಡ್ ಮಾಡ್ತೇನೆ. ಇಲ್ಲಿ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ, ನಿಮ್ಮ ರಿಲೇಷನ್ಶಿಪ್ ಏನು ಅವ್ರ ಜೊತೆ, ಫಾದರು, ಮದರು, ಫ್ರೆಂಡು, ವೈಫು ಎಲ್ಲವನ್ನು ಹಾಕಿ, ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಅವರ ಅಡ್ರೆಸ್ಸನ್ನು ಕೂಡ ಹಾಕಬೇಕು. ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ನೋಡ್ಬೋದು, ಎಲ್ಲವನ್ನು ನೋಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡಿಡ್ ಯು ಟೇಕನ್ ಹೆಲ್ಪ್ ಫ್ರಮ್ HDFC ರಿಪ್ರೆಸೆಂಟೇಟಿವ್, ಇಲ್ಲಿ ಏನೂ ಮಾಡಬೇಡಿ, ಸುಮ್ಮನೆ ಬಿಡಿ. ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಅದೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಿಮಗೆ ಡೆಬಿಟ್ ಕಾರ್ಡು, ಚೆಕ್ ಬುಕ್ಕು ಇವೆಲ್ಲ ಬೇಕಂದರೆ ಒಂದು ವಿಡಿಯೋ KYCಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡೋದು, ಇಲ್ಲಿ ಏನೇನು ಬೇಕಾಗುತ್ತೆ, ಒಂದು ಒಳ್ಳೆ ನೆಟ್ವರ್ಕ್ ಇರಬೇಕು, ಲೈಟಿಂಗ್ ಕಂಡೀಷನ್ ಇರಬೇಕು ರೂಮ್ನಲ್ಲಿ, ಮತ್ತು ಒರಿಜಿನಲ್ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಇರಲೇ ಇದ್ದರೂ ನಡೀತದೆ, ಆದರೆ ಒರಿಜಿನಲ್ ಪ್ಯಾನ್ ಕಾರ್ಡ್ ಮಾತ್ರ ಇದ್ದೇ ಇರಬೇಕು. ಮತ್ತು ಒಂದು ವೈಟ್ ಶೀಟ್ ಇರಬೇಕು, ಬ್ಲ್ಯಾಂಕು ಎರಡೂ ಕಡೆ ಖಾಲಿ ಇರಬೇಕು, ಯಾವುದೇ ರೀತಿ ಅದೊಂದು ಡೀಟೇಲ್ಸ್ ಇರಬಾರ್ದು ಅದರ ಮೇಲೆ. ಮತ್ತು ಒಂದು ಬ್ಲ್ಯಾಕ್ ಆರ್ ಬ್ಲೂ ಪೆನ್ನನ್ನು ಎಂಟರ್ ಬೇಕು. ಯಾಕೆಂದರೆ ಒಂದು ನೀವು ಲೈವ್ ಆಗಿ ಒಂದು ಸಿಗ್ನೇಚರನ್ನು ಮಾಡ್ತೀರಲ್ವ, ಅದೇ ನಿಮ್ಮ ಸಿಗ್ನೇಚರ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಅದು ಸೇವ್ ಮಾಡ್ಕೊತಾರೆ. ನೀವು ಮುಂದೆ ಕ್ಯಾಶ್ ವಿಡ್ರಾ, ಡೆಪಾಸಿಟು ಮತ್ತು ಚೆಕ್ಕನ್ನು ಅದೇ ಸಿಗ್ನೇಚರಿಂದ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಈಗ ನೋಡ್ಬೋದು, ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಐ ಅಗ್ರಿ ಅಂತ ಇದೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಈಗ ಕೇವಲ ಒಂದೇ ಸ್ಟೆಪ್ ಉಳಿತು. ಇಲ್ಲಿ ನಿಮ್ಮ ಅಕೌಂಟ್ ನಂಬರು, ಕಸ್ಟಮರ್ ಐ ಡಿ ಕಂಪ್ಲೀಟ್ಲಿ ಇರೋದಿಲ್ಲ, ಅದು ನಿಮಗೆ ಮುಂದೆ ವಿಡಿಯೋ KYC ಕಂಪ್ಲೀಟ್ ಆದ ನಂತರ ನಿಮಗೆ ರಿಜಿಸ್ಟರ್ ಇಮೇಲ್ ಐ ಡಿಗೆ ಬಂದು ತಲುಪುತ್ತೆ. ಇಲ್ಲಿ ನೋಡೋದು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಈ ರೀತಿಯಾಗಿ ಒಂದು ಮೇಲ್ ಕೂಡ ಬರುತ್ತೆ ನಿಮಗೆ. ಇಲ್ಲಿ ನೋಡೋದು, ಇಲ್ಲಿ 10 AM ಟು ಮತ್ತು ರಾತ್ರಿ ಒಂದು 12 ಗಂಟೆ ಹೊರಗಡೆ ನೀವು KYCನ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಸ್ಯಾಟರ್ಡೇ, ಸಂಡೇ ಮತ್ತು ನ್ಯಾಷನಲ್ ಹಾಲಿಡೇ ಇದ್ದಾಗ ಇದು ಆಫ್ ಇರುತ್ತೆ. ನೀವು ಅದನ್ನು ಮಂಡೇ ಟು ಫ್ರೈಡೇ ಒಳಗಾಗಿ ನೀವು ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು, ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಆಟೋ ರೀಡೈರೆಕ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು, ಆಟೋ ರೀಡೈರೆಕ್ಟ್ ಕೂಡ ಆಗುತ್ತೆ. ಸ್ಟಾರ್ಟ್ ವಿಡಿಯೋ KYC ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಸ್ಟಾರ್ಟ್ ವಿಡಿಯೋ KYC ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಏನೇನು ಬೇಕು, ಪ್ಯಾನ್ ಕಾರ್ಡು, ನಾನು ಹೇಳಿದ್ನಲ್ಲ ಎಲ್ಲ ಡೀಟೇಲ್ಸು ಎಲ್ಲ ಬೇಕು, ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದಾದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಖಂಡಿತವಾಗಲೂ ಇದೊಂದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಡಿವೈಸಿಂದ. ಲೊಕೇಶನ್ಗೆ ಮತ್ತು ಕ್ಯಾಮ್ರಾ, ಮೈಕಿಗೆ ಎಲ್ಲವನ್ನು ಪರ್ಮಿಷನ್ ಕೊಡಿ. ಇಲ್ಲಿ ಗಿವ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಎಲ್ಲ ಪರ್ಮಿಷನ್ಗಳು ಎಕ್ಸೆಪ್ಟ್ ಆದ ನಂತರ ನಿಮ್ಮ ಒಂದು ವಿಡಿಯೋ KYCನ ಲ್ಯಾಂಗ್ವೇಜ್ ನೋಡಿ. ಇಲ್ಲಿ ಕನ್ನಡ ಇಲ್ಲ, ಇಲ್ಲಿ ಆದರೆ ಹಿಂದಿ, ಇಂಗ್ಲೀಷ್ನಿಂದ ನೀವು ಮ್ಯಾನೇಜ್ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿದ್ದೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಡೀಟೇಲ್ಸ್ ನಾನು ಹೇಳಿದ್ನಲ್ಲ ಎಲ್ಲ ಕೂಡ ಇಲ್ಲಿ ಇರಲೇಬೇಕು. ಐ ಆಮ್ ರೆಡಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು HDFC ಬ್ಯಾಂಕಿನ ಒಂದು ಎಂಪ್ಲಾಯಿ ಇಲ್ಲಿ ವಿಡಿಯೋ ಕಾಲ್ನಲ್ಲಿ ಇರ್ತಾರೆ. ಅವರು ಏನಿಲ್ಲ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸನ್ನು ಕೇಳ್ತಾರೆ. ನೇಮು, ಡೇಟ್ ಆಫ್ ಬರ್ತು, ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪು ಎಲ್ಲ ಕರೆಕ್ಟ್ ಇದೆ ಅಲ್ಲ, ಎಲ್ಲ ವೆರಿಫೈ ಮಾಡ್ಕೋತಾರೆ. ಅದಾದ ನಂತರ ಸ್ಕ್ರೀನ್ ಮೇಲೆ ಒಂದು 6 ಡಿಜಿಟ್ ನಂಬರನ್ನು ಹೇಳ್ತಾರೆ, ಅದನ್ನು ಕೂಡ ಹೇಳಿ. ಅದಾದ ನಂತರ ಒಂದು ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡ್, ಫಿಸಿಕಲ್ ಕಾರ್ಡನ್ನು ನೀವು ಶೋ ಮಾಡಬೇಕಾಗುತ್ತೆ, ಅದನ್ನ ವೆರಿಫೈ ಮಾಡ್ತಾರೆ. ಮತ್ತು ಇಮೇಜನ್ನು ಕೂಡ ಕ್ಲಿಕ್ ಮಾಡ್ಕೋತಾರೆ. ಅದಾದ ನಂತರ ಒಂದು ನಿಮ್ಮ ಸಿಗ್ನೇಚರನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸಿಗ್ನೇಚರನ್ನು ನೀವು ಅಲ್ಲೇ ಲೈವ್ ಆಗಿ ಮಾಡಂತ ಹೇಳ್ತಾರೆ. ಅದೇ ವೈಟ್ ಪೇಪರ್ನಲ್ಲಿ ನೀವು ಮಾಡಿ. ಬ್ಲ್ಯಾಕ್ ಪೆನ್ ಇದ್ದರೆ ಒಳ್ಳೆಯದು, ಕಂಪ್ಲೀಟ್ಲಿ ಅದು ಒಂದು ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಬ್ಲೂ ಆದರೆ ಸ್ವಲ್ಪ ಬ್ಲರ್ ಆಗುತ್ತೆ, ಅದಕ್ಕಾಗಿ ಒಂದು ಬ್ಲ್ಯಾಕನ್ನು ಯೂಸ್ ಮಾಡಿ. ಬ್ಲೂ ನಡೆಯುತ್ತೆ, ಆದರೆ ಬ್ಲ್ಯಾಕ್ ಒಳ್ಳೆಯದು. ಇವೆಲ್ಲವನ್ನು ಡೀಟೇಲ್ಸ್ ಹಾಕಿದ ನಂತರ ಇಲ್ಲಿ ನೋಡ್ಬೋದು, ಮತ್ತೆ ಅವರು ಇನ್ನೊಮ್ಮೆ ಡೀಟೇಲ್ಸನ್ನು ವೆರಿಫೈ ಮಾಡ್ಕೋತಾರೆ. ಅದಾದ ನಂತರ ಕೇವಲ ಒಂದು 2 ರಿಂದ 3 ನಿಮಿಷದಲ್ಲಿ ನಿಮ್ಮ ವಿಡಿಯೋ KYC ಕಂಪ್ಲೀಟ್ ಆಗುತ್ತೆ.
ಅದಾದ ನಂತರ ಈ ಥರ ಒಂದು ಪೇಜ್ ಬರುತ್ತೆ. ನಿಮಗೆ ವಿಡಿಯೋ KYC ಕಂಪ್ಲೀಟ್ ಆಯಿತು. ನಿಮ್ಮ ಸೇವಿಂಗ್ ಅಕೌಂಟಿನ ಒಂದು ಎಲ್ಲ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಮೇಲ್ ಕೂಡ ಬರುತ್ತೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೇಲು, ಮೆಸೇಜು ಎಲ್ಲವೂ ಬರುತ್ತೆ. ಇಲ್ಲಿ ನೀವು ಇನ್ನೊಂದು ಕ್ವಶನನ್ನು ಕೇಳ್ಬೋದು. ನಾವು ವಿಡಿಯೋ KYC ಈಗ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ 3 ದಿನಗಳ ಟೈಮ್ ಇರುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತು ಮೇಲ್ಗೆ ನಿಮಗೊಂದು ಲಿಂಕ್ ಕೂಡ ಕಳಿಸಿರ್ತಾರೆ. ಅದರ ಮುಖಾಂತರ ನೀವು 3 ದಿನಗಳ ಒಳಗಾಗಿ ಮಾಡಬೇಕು. ಅದು 3 ದಿನದಲ್ಲಿ ಕೂಡ ಆಗಲಿಲ್ಲ ಅಂದರೆ ನೀವು ನಿಯರೆಸ್ಟ್ HDFC ಬ್ಯಾಂಕಿಗೆ ಹೋಗಿ ಅಲ್ಲಿ ಕೂಡ ನೀವು ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಅಲ್ಲಿ ಸಿಗ್ನೇಚರ್ ಮಾಡಿ ನಿಮ್ಮ KYCಯನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇದೆಲ್ಲ ಡೀಟೇಲ್ಸನ್ನು ಮಾಡಿದ ನಂತರ ಒಂದು 5 to 7 ವರ್ಕಿಂಗ್ ಡೇಸ್ನಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಅಡ್ರೆಸ್ಗೆ, ಅದರ ಕಮ್ಯುನಿಕೇಷನ್ ಅಡ್ರೆಸ್ಗೆ ಚೆಕ್ ಬುಕ್ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು, ಎಲ್ಲ ಡೀಟೇಲ್ಸು ನಿಮ್ಮ ರಿಜಿಸ್ಟರ್ ಅಡ್ರೆಸ್ಗೆ ಬಂದೇ ಬರುತ್ತೆ. ಅದು ಬಂದ ನಂತರ ಏನೇನಿರುತ್ತೆ ಎಲ್ಲವನ್ನು ಕಂಪ್ಲೀಟ್ ವಿಡಿಯೋ ಮಾಡ್ತೇನೆ. ಮತ್ತು ಮೊಬೈಲ್ ಬ್ಯಾಂಕಿಂಗು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗು ಅವನು ಹೇಗೆ ಮಾಡೋದು ಅಂತ ಎಲ್ಲ ಕಂಪ್ಲೀಟ್ ವಿಡಿಯೋ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಇದರ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ನಲ್ಲಿ ಬಂದು ನೀವು ಮೆಸೇಜ್ ಮಾಡಿದರೆ ಖಂಡಿತವಾಗ್ಲೂ ನಾವು ನಿಮಗೆ ಮೆಸೇಜ್ ಮಾಡ್ತೇವೆ ಮತ್ತು ಎಲ್ಲ ಸಾಲ್ವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.